ಟಿಕೆಟ್ ಕೊಡ್ಬೇಕಾದ್ರೆ ಬಹಳ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಇಸಿ ಮೀಟ್ ಮಾಡ್ತು. ಇನ್ನು ನಮ್ಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗ್ಲೂ ಕೂಡ ಸುಮಾರು ಸೀಟ್ಗಳನ್ನ ಅನೌನ್ಸ್ ಮಾಡಿರ್ಲಿಲ್ಲ. ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯ್ತು ಅಂತ ಹೇಳಿ ಅಲ್ಲಿ 2-3 ಜನ ಲೀಡರ್ಶಿಪ್ಗೆ ಫೈಟ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ ನಲ್ಲಿ ಶರದ್ ಪವಾರ್ದು ಒಂದು ಗುಂಪು, ಮತ್ತೆ ಇವರು ನಮ್ಮ ಉದ್ಧವ್ ಠಾಕ್ರೆದು ಒಂದು ಗುಂಪು, ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿತ್ತು. ನಾವು 103 ಸೀಟ್ ತಗೊಂಡಿದ್ದು, ಅದರಲ್ಲಿ ಬರೀ 16 ಸೀಟ್ ಮಾತ್ರ ಬಂದಿದೆ. ಬಹಳಷ್ಟು ಕಡೆ ನಮಗೆ ಅವ್ರು ಕೆಲಸ ಮಾಡಲಿಲ್ಲ, ನಮ್ಮವ್ರು ಅವ್ರಿಗೆ ಕೆಲಸ ಮಾಡಲಿಲ್ಲ. ಕಾಂಬಿನೇಷನ್ ಅಲ್ಲಿ ಇರುವಾಗ ಶಿವಸೇನೆದವರಿಗೆ ಆ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ನವ್ರು ಕೆಲಸ ಮಾಡ್ಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ, ಅದು ಆಗಿಲ್ಲ ಸರಿಯಾಗಿ ಅಂತ. ಶರದ್ ಪವಾರ್ ಇದ್ರಲ್ಲೂ ಕೂಡ ಹಂಗೆ. ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆದಿಬೇಕಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಬರೀ ಕೇವಲ 8 ಸೀಟ್ ಏನೋ ಬಂದಿದೆ. ಒಂದು 50 ಸೀಟ್ ಬರಬೇಕಿತ್ತು ನಮ್ಗೆ ವಿದರ್ಭ ರೀಜನ್ ಅಲ್ಲಿ. 130ಕ್ಕೆ 105ಕ್ಕೆ ನಮಗೆ ಒಂದು 60-70 ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಅದಾಗ್ಲಿಲ್ಲ. ವಿದರ್ಭ ಪ್ಯಾಕೇಜ್ ಫಲಾನುಭವಿಗಳಿರುವಂತ ಏರಿಯಾ, ಹೌದು, ಅದರದ್ದು ಅದು ಬರ್ಬೇಕು ಅಂತ ಇತ್ತು, ಅದ್ರಲ್ಲಿ ಕೂಡ ಆಗ್ಲಿಲ್ಲ ನಮ್ಗೆ. ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದ್ರೆ, ಎಲ್ಲಿಯವರೆಗೆ ಇವಿಎಂ ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗ್ಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ, ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು. ಅಂದ್ರೆ ಇವಿಎಂಗಳೇ ಮುಖ್ಯ, ಇವಿಎಂಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು. ಸರ್ ಇನ್ನೊಂದು ಸರ್, ಅದಕ್ಕೆ ನೀವು ಹೇಳೋದು ಕಲ್ಪರಕವಾಗಿ ಸರ್, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂದ್ರು, ಅವ್ರ ಆಡಳಿತ ವಿರೋಧಿಯಲ್ಲಿ ನೀವು ಬಂದ್ರಿ ಸರ್. ಆಮೇಲೆ ಅವ್ರು ಮ್ಯಾನಿಪುಲೇಟ್ ಮಾಡೋದೇ ಆಗಿದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತ ಒಂದು ರಾಜ್ಯನ ಉಳಿಸ್ಕೊಂಡು ಹೋಗ್ಬಿಡ್ಬೋಯ್ತಲ್ಲ ಸರ್. ಅಲ್ಲ, ಅವರು ಕೂಡ ಬಹಳ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ. ಇಲ್ಲಿ ಇದು ಏನು ಬಿಜೆಪಿಯ ಲೀಡರ್ಶಿಪ್ ಇಲ್ಲ. ಇಲ್ಲಿ ಯಡಿಯೂರಪ್ಪನವ್ರ ಆದ್ಮೇಲೆ ಅಂತ ಲೀಡರ್ಶಿಪ್ ಯಾವುದು ಬರ್ಲಿಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಿದ್ರು. ಒಂದು ರಾಜ್ಯ ಬಿಟ್ಬಿಡೋದಪ್ಪ, ಒಂದು ರಾಜ್ಯ ಬಿಟ್ರೆ ನಮ್ಗೆ ಬರುತ್ತಲ್ಲ, ಹೌದೌದು ಇವಿಎಂ ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡ್ಕೊಂಡು ಬರ್ತಾರೆ. ಅಲ್ಲ, ಅವ್ರಿಗೆ ಅಧಿಕಾರಕ್ಕೆ ಬರ್ಬೇಕಾಗಿತ್ತು, ಅಷ್ಟಕ್ಕೆ ಮಾಡ್ಕೊಂಡ್ರು ಅಂತ. ಅದು ನೋಡ್ಬೇಕು, ಅದು ಮುಂದೆ. ಈಗ ಅಲ್ಲಿ ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದಾನೇ ನಮ್ಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಯಾವುದೆಲ್ಲ ಟೆಕ್ನಿಕಲಿ ಎಂದಿದ್ರೆ ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ. ಟೆಕ್ನಿಕಲಿ ಮಾಡುವಾಗ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ ಅಂತ. ಈಗ ಹಾಗಾದ್ರೆ ನೀವು ಮಾಡ್ಕೊಳ್ಬಹುದಲ್ಲ, ನಮ್ಗೆ ಅಧಿಕಾರದಲ್ಲಿರೋದು ಅವರು, ನಾವೆಲ್ಲಿಂದ ಮಾಡಕ್ ಬರುತ್ತೆ? ಹಂಗಾರೆ ಇದು ಪರ್ಮನೆಂಟ್ ಸರ್ ಬಿಜೆಪಿ ದೇಶದಲ್ಲಿ, ಆ ರೀತಿ ಕಾಣಿಸ್ತಾ ಇದೆ. ಅಲ್ಲ ಸರ್ ಜನರು, ಯಾಕಂದ್ರೆ ಆಮೇಲೆ ಸರ್ ನೀವು ಹಿರಿಯ ನಾಯಕರಿದ್ದೀರಿ ಸರ್, ತಮ್ಮ ಗಮನ ಅಲ್ಲಲ್ಲ, ಚರ್ಚೆ ಆಗಿದ್ದನ್ನ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಚರ್ಚೆ ಆಗಿದ್ದು. ನಾವು ಮುಂಬೈನಲ್ಲಿ ಅನೇಕ ಜನ ಮುಖಂಡರುಗಳೆಲ್ಲ ಕೂತ್ಕೊಂಡು ಯಾಕೆ ಹಿಂಗಾಯ್ತು ಅಂತೇಳಿ ವಿಶ್ಲೇಷಣೆ ಮಾಡುವಾಗ, ಯಾಕೆಂದ್ರೆ 11 ಗಂಟೆ ಅಷ್ಟೊತ್ತಿಗೆ ನಮಗೆ ಕ್ಲಾರಿಟಿ ಬಂತು ಲೀಡ್ಸ್ ಎಲ್ಲ ನೋಡಿದ್ಮೇಲೆ, ಅವಾಗ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಆಗ ಇವೆಲ್ಲ ಅಂಶಗಳು ಬಂದಿದ್ದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಉದ್ಧವ್ ಠಾಕ್ರೆ ಅವರು ಹೇಳಿದ್ರು ಸರ್, ಒಂದು ದೇಶ ಒಂದೇ ಪಾರ್ಟಿ ಅಂತ ಸರ್, ಹಂಗಾಗ್ಬಿಡುತ್ತಿಲ್ಲ, ಹಂಗೇನಾರು ಆಗಿದ್ದೆ ಹೌದು? ಅಲ್ಲಲ್ಲ, ಈಗ ಆ ಡೈರೆಕ್ಷನ್ ನಾಗೆ ಹೋಗ್ತಾ ಇದೆಯಲ್ಲ. ಈಗ ಯಾವುದು ಕೂಡ ಬೇರೆ ರಾಜ್ಯಗಳಲ್ಲಿ ಯಾವುದೋ, ಈಗ ಅಲ್ಲಿ JMM ಇದೆ, ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಬರುತ್ತೆ ಅನ್ನೋದಿದ್ರೆ ಅಲ್ಲೂ ಏನಾದ್ರು ಮಾಡೋರೇನೋ, ಆದ್ರೆ JMM ಬರುತ್ತೆ ಪರವಾಗಿಲ್ಲ ಬಿಡೋ ಏನೋ ಅನ್ನಂಗೆ, JMM ಏನ್ ತೊಂದ್ರೆ ಇಲ್ಲ ನಮ್ಗೆ ಅನ್ನೋ ತರ. ಆದ್ರಿಂದ ನಾವು ಈ ಅಭಿಪ್ರಾಯಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿ